ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಬೋಜ ಶಾಖೆಯಲ್ಲಿ ನೂತನ ಅಧ್ಯಕ್ಷರು ಮತ್ತು ಪರಿಷ್ಕೃತ ಸಲಹಾ ಸಮಿತಿ ಸದಸ್ಯರ ಆಯ್ಕೆ. ಮಾಜಿ ಸಂಸದರು ಮತ್ತು ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಶ್ರೀ ಅಣ್ಣಾಸಾಹೇಬ ಜೊಲ್ಲೆ ಮತ್ತು ಜೊಲ್ಲೆ ಉದ್ಯೋಗದ ಸಹ ಸಂಸ್ಥಾಪಕರು ಮತ್ತು ನಿಪ್ಪಾಣಿ ಮತಕ್ಷೇತ್ರದ ಶಾಸಕಿಯರು ಸೌ ಶಶಿಕಲಾ ಜೊಲ್ಲೆ ಇವರ ಮಾರ್ಗದರ್ಶನದಲ್ಲಿ ಬೀರೇಶ್ವರ ಕ್ರೆಡಿಟ್ ಬೋಜ ಶಾಖೆಯಲ್ಲಿ ನೂತನ ಅಧ್ಯಕ್ಷರು ಮತ್ತು ಪರಿಷ್ಕೃತ ಸಲಹಾ ಸಮಿತಿ ಸದಸ್ಯರ ಆಯ್ಕೆ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಪಿಕೆಪಿಎಸ್ ಅಧ್ಯಕ್ಷರು ಡಾ ಸುದರ್ಶನ್ ಮುರಾಬಟ್ಟೆ ಇವರು ನೀಡಿದರು. ಮಾಜಿ ಸಂಸದರು ಮತ್ತು ಬಿಡಿಸಿಸಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾದಂತಹ ಗೌರವಾನ್ವಿತ ಅಣ್ಣಾಸಾಹೇಬ ಜೊಲ್ಲೆಜಿ ಹಾಗೂ ಜೊಲ್ಲೆ ಉದ್ಯೋಗ ಸಮೂಹದ ಸಹ ಸಂಸ್ಥಾಪಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ನಿಪ್ಪಾಣಿ ಕ್ಷೇತ್ರದ ಹಾಲಿ ಶಾಸಕರಾದಂತಹ ಗೌರವಾನ್ವಿತ ಸೌ ಶಶಿಕಲಾ ಜೊಲ್ಲೆ ವೈನಿಯವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಅವರ ಆದೇಶದ ಮೇರೆಗೆ ಇವತ್ತು ಭೋಜ್ ಗ್ರಾಮದ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದರ ಶಾಖೆಯ ಪರಿಷ್ಕೃತ ಆಡಳಿತ ಮಂಡಳಿಯ ಸದಸ್ಯರನ್ನು ಅವರು ನೇಮಕ ಮಾಡಿದ್ದಾರೆ. ಮತ್ತು ಅವರು ಮಾಡಿದಂಥ ಈ ನೇಮಕಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ಮತ್ತು ಆ ನೇಮಕ ಮಾಡಿದಂಥ ಆಡಳಿತ ಮಂಡಳಿಯ ಸದಸ್ಯರ ಹೆಸರುಗಳು ಈ ಪ್ರಕಾರ ಇರುತ್ತವೆ. ಶಿವಗೌಡ ನರಸಗೌಡ ಪಾಟೀಲ್, ವೀರೇಂದ್ರ ಬಸವರಾಜ್ ಗುರ್ಜಿ, जिनगौड़ अंगौड़ पाटिल, संजय अरविंद चौगले, विजय महादेव मखदूम, कलगौड़ रामगौड़ पाटिल, अन्नासाहेब भाऊ पाटिल, नितिन मलगौड़ मिर्जे, श्वेता वैशाली सुरेश जलपुरे, अजित रामा ಇದರಲ್ಲಿ ಗೌರವಾನ್ವಿತ ಶಿವಗೌಡ ನರಸಗೌಡ ಪಾಟೀಲ್ ಇವರನ್ನು ಈ ನೂತನ ಆಡಳಿತ ಮಂಡಳಿ ಸದಸ್ಯದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಗೌರವಾನ್ವಿತ ಅಧ್ಯಕ್ಷರಿಗೆ ಮತ್ತು ಹೀಗೆ ನಾಮೋಚ್ಚಾರಣೆ ಮಾಡಿದಂತಹ ಎಲ್ಲ ನೂತನ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರಿಗೆ ಹಾರ್ದಿಕ ಶುಭಾಶಯಗಳು. ಮತ್ತು ಈ ಆಡಳಿತ ಮಂಡಳಿಯ ಎಲ್ಲ ಸಂಚಾಲಕರ ಒಂದು ಮುಖಾಂತರ ಮತ್ತು ಭೋಜ್ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ನಾಯಕರಾದಂತಹ ಗೌರವಾನ್ವಿತ ಅಣ್ಣಾಸಾಹೇಬ ಜೊಲ್ಲೆಜಿಯವರಿಗೆ ಮತ್ತು ಗೌರವಾನ್ವಿತ ಸೌ ಶಶಿಕಲಾ ಜೊಲ್ಲೆ ವೈನಿಯವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈಗೇನ ನೂತನವಾಗಿ ಆಯ್ಕೆ ಮಾಡಿದ್ದಾರೆ ಒಂದು ಆಡಳಿತ ಮಂಡಳಿ ಸದಸ್ಯರು, ಈ ಆಡಳಿತ ಮಂಡಳಿ ಸದಸ್ಯರ ಒಂದು ಸಲಹೆ ಸೂಚನೆ ಮೇರೆಗೆ ಒಂದು ಇವರ ಮುಖಂಡತ್ವದಲ್ಲಿ ಶ್ರೀ ಬೀರೇಶ್ವರ ಬ್ಯಾಂಕ್ ಭೋಜ್ ಇದರ ಜೊತೆಗೆ ಮುಖ್ಯ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿ ಪಡೆದುಕೊಂಡು ಸಾಗಲಿ. ಮತ್ತು ಇವರ ಈ ಪದಗಳಿಗೆ ನಾನು ಮತ್ತೊಮ್ಮೆ ಗೌರವವನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಸತ್ಕಾರ ಪದಗ್ರಹಣ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಶ್ರೀ ಶಿವಗೌಡ ನರಸಗೌಡ ಪಾಟೀಲ ಇವರು ಮಾತನಾಡುತ್ತಾ ಶ್ರೀ ಬೀರೇಶ್ವರ ಕ್ರೆಡಿಟ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಅಣ್ಣಾಸಾಹೇಬ ಜೊಲ್ಲೆ ಮತ್ತು ಸೌ ಶಶಿಕಲಾ ಜೊಲ್ಲೆ ಇವರ ನೇತೃತ್ವದಲ್ಲಿ ಸಂಸ್ಥೆಯ ಬೋಜ ಶಾಖೆಯಲ್ಲಿ ಕಳೆದ 10 ರಿಂದ 15 ವರ್ಷಗಳವರೆಗೆ ಆಡಳಿತ ಮಂಡಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದು, ತಮ್ಮ ಕಾರ್ಯದ ದಾಖಲೆ ತೆಗೆದುಕೊಂಡು ತಮಗೆ ನೂತನ ಅಧ್ಯಕ್ಷರಾಗಿ ನೇಮಿಸಿ ಸಂಸ್ಥೆಯ ಮತ್ತು ಸಂಸ್ಥೆಯ ಗ್ರಾಹಕರ ಸೇವೆ ಮಾಡುವ ಅವಕಾಶ ನೀಡಿ ಸನ್ಮಾನ ಸತ್ಕಾರ ಮಾಡಿದ್ದಕ್ಕೆ ಸಂಸ್ಥೆಯ ಸಂಸ್ಥಾಪಕರಿಗೆ, ಮಾರ್ಗದರ್ಶಕರಿಗೆ, ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ, ಖಾತೆದಾರರಿಗೆ, ಠೇವಣಿದಾರರಿಗೆ, ಸಾಲಗಾರರಿಗೆ, ಕರ್ಮಚಾರಿಗಳಿಗೆ ಮತ್ತು ಸಂಸ್ಥೆಯ ಹಿತಚಿಂತಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಪ್ರಥಮವಾಗಿ ಅಣ್ಣಾವಣಿಗೆ ನಮಸ್ಕಾರ. ಅವರ ಶ್ರೇಯದಿಂದ ನಾವು ಒಂದು 10-15 ವರ್ಷ ಡೈರೆಕ್ಟರ್ ಅಂತ ಹೇಳಿ ತೆಗೆದೆವು. ಈ ಚೇರ್ಮನ್ಗೆ ಕೊಟ್ಟಿದ್ದಾರೆ. ಡಿಸೆಂಬರ್ 24 ರಂದು ಸಂಸ್ಥೆಯ ಬೋಜ ಶಾಖೆಯಲ್ಲಿ ಕರೆಯಲಾದ ಸಭೆಯಲ್ಲಿ ಶಾಖೆಯ ನೂತನ ಅಧ್ಯಕ್ಷರ ಮತ್ತು ಪರಿಷ್ಕೃತ ಸಲಹಾ ಸಮಿತಿ ಸದಸ್ಯರ ಆಯ್ಕೆ ಮಾಡಲಾಗಿ ಸದರಿ ಪರಿಷ್ಕರಣೆ ಬಗ್ಗೆ ಎಲ್ಲಾ ಸದಸ್ಯರಿಗೆ ಮನವರಿಕೆ ಮಾಡಿಕೊಡಲು ಸೂಚಿಸಲಾಯಿತು. ಸಭೆಯಲ್ಲಿ ನೂತನ ಪರಿಷ್ಕೃತ ಸಲಹಾ ಸಮಿತಿ ಸದಸ್ಯರು ಸೌ ವೈಶಾಲಿ ಸುರೇಶ್ ಜಲಪುರೆ, ಶ್ರೀ ಅಜಿತ್ ರಾಮ ಹಣಬರ್, ಶ್ರೀ ಅನಿಲ್ ಮಲಗೌಡ ಪಾಟೀಲ ಕತ್ರೆ, ಶ್ರೀ ಶೀತಲಾ ಅಜಿತ್ ಬಾಗೆ, ಶ್ರೀ ನಿತಿನ್ ಮಲಗೊಂಡ ಮಿರ್ಜೆ ಇವರ ಸತ್ಕಾರ ಮಾಡಿ ಅವರಿಗೆ ಸದಸ್ಯತ್ವ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು.
ಸಭೆಯ ನಿರೂಪಣೆ ಮಾಡಿದ ಬೋಜ ಶಾಖೆಯ ಶಾಖಾ ಅಧಿಕಾರಿಗಳು ಶ್ರೀ ಆನಂದ ಕಮತೆ ಇವರು ಮಾತನಾಡುತ್ತಾ ಶ್ರೀ ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಮಲ್ಟಿಸ್ಟೇಟ್ ಸಂಸ್ಥೆಯು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಒಟ್ಟು 231 ಶಾಖೆಗಳನ್ನು ಸ್ಥಾಪಿಸಿ ಒಟ್ಟು ರೂಪಾಯಿ 4,700 ಕೋಟಿಗಿಂತ ಹೆಚ್ಚು ಠೇವಣಿ ಸಂಗ್ರಹಿಸಿ ಒಟ್ಟು ರೂಪಾಯಿ 3,700 ಕೋಟಿಗಿಂತ ಹೆಚ್ಚು ಸಾಲವನ್ನು ವಿತರಿಸಿ ಜನತೆಯ ಆರ್ಥಿಕ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದು ಹೇಳುತ್ತಾ ನೂತನ ಪರಿಷ್ಕೃತ ಸಲಹಾ ಸಮಿತಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಂಸ್ಥೆಯ ಬೋಜ ಶಾಖೆಯ ಸಲಹಾ ಸಮಿತಿ ಸದಸ್ಯರು ಶ್ರೀ ವೀರೇಂದ್ರ ಬುರ್ಜಿ, ಜಿನಗೌಡ ಪಾಟೀಲ, ಸಂಜಯ್ ಚೌಗಲೆ, ವಿಜಯ್ ಮಗದುಮ, ಕಲಗೌಡ ಪಾಟೀಲ, ಅಣ್ಣಾಸಾಬ ಪಾಟೀಲ ರುದ್ರ ಜೊತೆಗೆ ಅಣ್ಣಾಸಾಹೇಬ ಪಾಟೀಲ, ವಿನೋದ ಸಂಕಪಾಳ, ಪಿಕೆಪಿಎಸ್ ಸದಸ್ಯರು ಸಂತೋಷ್ ಮಾಳಿ, ರವಿ ಮಾನೆ, ಆರಿಫ್ ಮಕಾಣದಾರ್ ಜೊತೆಗೆ ಸಂಸ್ಥೆಯ ಕರ್ಮಚಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಸಂಸ್ಥೆಯ ಹಿತಚಿಂತಕರು ಉಪಸ್ಥಿತರಿದ್ದರು. ಸಮಾಜ್ ಕಾರ್ಯ ನ್ಯೂಜ್ಗಾಗಿ ಬೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.